ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ DCT ಎಕ್ಸಾಮ್ ಇದ್ದಾಗ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ ಅದ್ರ ಬಗ್ಗೆ ನಾನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಹಾಕಿ, ನಾನು ಆದಷ್ಟು ಕೂಡ ರಿಪ್ಲೈ ಮಾಡ್ತೀನಿ. ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ಈ ಸಬ್ಸ್ಕ್ರೈಬ್ನ ಮಾಡಿ. ಈ ವಿಡಿಯೋ ಬಂದು ನನ್ನ DCT 2025 ಎಕ್ಸ್ಪೀರಿಯನ್ಸ್ ಮೇಲೆ ಆಗಿರುತ್ತೆ. ಸೊ ನಾನು ನನ್ನ DCT 2025 ಮಾಡಿದಂಥ ಮಿಸ್ಟೇಕ್ಸ್ಗಳೇನು ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. 1 ಅವರ್ ಮುಂಚೆನೇ ಹೋಗಿ, ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ರೂಮ್ ಅಲರ್ಟ್ ಆಗಿದೆ ಅಂತ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಇರುತ್ತೆ. ಸೊ ಹೋಗಿ ಯಾವ ರೂಮ್ ಇದೆ, ಸೊ ಅಲ್ಲಿ ಆ ರೂಮ್ಗೆ ಯಾವ ಕಡೆಯಿಂದ ಹೋಗಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ ನೀವು ಅಲ್ಲಿ ಹೋಗಿ ತಿಳ್ಕೊಳ್ಳಿ. ನಾನೇನು ಮಾಡಿದೆ ಅಂತಂದರೆ, ಮ್ಯಾಥ್ಸ್ ವರ್ಕೌಟ್ ಮಾಡೋದಕ್ಕೆಲ್ಲ ಎಕ್ಸ್ಟ್ರಾ ಶೀಟ್ ತೊಗೊಂಡೋಗ್ಬೇಕು ಅಂತ ಹೇಳಿ ಒಂದು 2-3 ಶೀಟ್ ಬಫ್ ಶೀಟ್ನ ತೊಗೊಂಡೋಗಿದೆ. ಸೊ ಅಲ್ಲಿ ಹೇಳಿದ್ರು ಎಕ್ಸ್ಟ್ರಾ ಶೀಟ್ ಎಲ್ಲ ತರಂಗಿಲ್ಲ ಅಂತ. ಸೊ ನೀವು ಅಷ್ಟೇ ಯಾವುದೇ ರೀತಿ ಎಕ್ಸ್ಟ್ರಾ ಶೀಟ್ ಎಲ್ಲ ತರಕ್ಕೆ ಹೋಗ್ಬಿಡಿ. ಯಾಕಂತಂದರೆ ನೀವು ನಿಮ್ಮ ಕ್ವಶನ್ ಪೇಪರಲ್ಲೇ ಆಗಿರ್ಬೋದು, ಕ್ವಶನ್ ಪೇಪರ್ ಲಾಸ್ಟಲ್ಲಿ ಒಂದು ಶೀಟ್ ಇರುತ್ತೆ ಎಕ್ಸ್ಟ್ರಾ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಅಲ್ಲಿ ನೀವು ಏನೇ ಮ್ಯಾಥ್ಸ್ ಪ್ರಾಬ್ಲಮ್ ಮಾಡಬೇಕು ಅಂದ್ರೂ ಕೂಡ ನೀವು ಅಲ್ಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಏನಂತಂದರೆ, ನಿಮ್ಮ ಚೈನ್ ಆಗಿರ್ಬೋದು, ನಿಮ್ಮ ಕತ್ತಿರೋ ಚೈನ್ ಆಗಿರ್ಬೋದು, ತಾಯ್ತಾ ಆಗಿರ್ಬೋದು, ಎಲ್ಲನೂ ಕೂಡ ರಿಮೂವ್ ಮಾಡಿಸ್ತಾರೆ. ಸೊ ಆದಷ್ಟು ಕೂಡ ನಾನು ಅಷ್ಟೇ ನನ್ನ DCT ಎಕ್ಸಾಮ್ ದಿನ ನನ್ನ ತಾಯ್ತಾ ಮತ್ತು ಚೈನ್ ಹಾಕೊಂಡೋಗಿದೆ. ಸೊ ಅಲ್ಲಿ ರಿಮೂವ್ ಮಾಡಿಸಿದ್ರು. ಸೊ ಏನೇ ಇದ್ರೂ ಕೂಡ ಚೈನ್ ಆಗಿರ್ಬೋದು, ತಾಯ್ತಾ ಆಗಿರ್ಬೋದು, ಸೊ ಹುಡುಗಿರಿಗಾದ್ರೆ ನೀವೇನೇ ಜ್ಯುವೆಲರೀಸ್ ಯೂಸ್ ಮಾಡ್ತೀರಾ ಅಲ್ವಾ, ಅದನ್ನೆಲ್ಲ ಇಲ್ಲೇ ಮನೇಲೆ ರಿಮೂವ್ ಮಾಡಿಬಿಟ್ಟು ಹೋಗಿರಿ. ಆ್ಯಂಡ್ ಡ್ರೆಸ್ ಕೋಡ್ ನೀಟಾಗಿ ಹಾಕೊಂಡೋಗಿ, ಮೇಯ್ನ್ ಆಗಿರೋದೇ ಡ್ರೆಸ್ ಕೋಡು. ಸೊ ಅಲ್ಲಿ ರಿಜೆಕ್ಟ್ ಆಯಿತು ಅಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಎಕ್ಸ್ಟ್ರಾ ಪೆನ್ ತೊಗೊಂಡೋಗಿರಿ ಒಂದು, ಯಾಕಂದರೆ ಒಂದು ಸಮ್ಟೈಮ್ಸ್ ಒಂದು ಪೆನ್ ಇಂಕೆಲ್ಲ ಇದಾಗಲ್ಲ. ಸೊ ಎಕ್ಸ್ಟ್ರಾ 2 ಒಂದೇ ಥರದ ಪೆನ್ ತೊಗೊಂಡೋಗ್ಬೇಕು. ನೀವು ಡಿಫ್ರೆಂಟ್ ಪೆನ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. 2 ಒಂದೇ ಥರದ ಪೆನ್ನ 2 ತೊಗೊಂಡೋಗಿ. ಆ್ಯಂಡ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ನೀವು OMR ಶೀಟ್ ಏನಿದೆ, ನಿಮ್ಮ OMR ಶೀಟ್ ಅಲ್ವಾ, ಆ OMR ಶೀಟ್ನ ಕರೆಕ್ಟಾಗಿ ಫಿಲ್ ಮಾಡಿ. ನಿಮ್ಮ CT ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಏನಿರುತ್ತೆ, ಅಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಲ್ಲಿ ಇನ್ವಿಜಿಲೇಟರ್ ಯಾರು ಬಂದಿರ್ತಾರೆ ಅವ್ರನ್ನ ಕೇಳಿ ಹೇಗೆ ಫಿಲ್ ಮಾಡಬೇಕು, ಅದನ್ನು ಏನೇ ಡೌಟ್ ಇದ್ರೂ ಕೂಡ ಅವ್ರನ್ನ ಕೇಳಿ. ಸೊ ಯಾವುದೇ ಕಾರಣಕ್ಕೂ ಕೂಡ ರಾಂಗ್ ಇನ್ಫಾರ್ಮೇಷನ್ನ ಫಿಲ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮುಂದೆ ನಿಮಗೆ. ಆದಷ್ಟು ಕೂಡ ಒಂದು ಸಲ ನಿಮ್ಮ ರಿಜಿಸ್ಟರ್ ನಂಬರ್ ನೋಡಿ, 2 ಸಲ ನೋಡಿ, ನಾನು ಬರೆದಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತ ಒಂದು 2 ಸಲ ನೋಡಿ ಕ್ರಾಸ್ ವೆರಿಫೈನ ಮಾಡ್ಕೊಳ್ಳಿ. ಸೊ ನಮಗೆ ಕ್ವಶನ್ ಪೇಪರ್ ಹೆಂಗಿತ್ತು ಅಂತ ಹೇಳಿದ್ರೆ, ನಮ್ಮ ಸೀನಿಯರ್ಸ್ಗೆಲ್ಲ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಡಿವೈಡ್ ಆಗಿತ್ತು ಕ್ವಶನ್ ಪೇಪರ್ ಅಲ್ವಾ. ಅಂದರೆ ಫಸ್ಟ್ PMS ಬರ್ತದೆ, ನೆಕ್ಸ್ಟ್ ಮ್ಯಾಥ್ಸ್ ಬರ್ತದೆ, ಮತ್ತು ನೆಕ್ಸ್ಟ್ ಬಂದು F3/20 ಮಾರ್ಕ್ಸ್ ಆ ಥರ ಇತ್ತು. ಬಟ್ ನಮ್ಮ ಬ್ಯಾಚಿಂದ ಏನು ಮಾಡಿದ್ರು ಅಂತಂದರೆ ಎಲ್ಲ ಮಿಕ್ಸ್ ಆಗಿತ್ತು. ಕ್ವಶನ್ ಪೇಪರಲ್ಲಿರೋ ಕ್ವಶನ್ಸ್ ಎಲ್ಲ ಸ್ವಲ್ಪ ಮಿಕ್ಸಲ್ಲಿ ಕೊಟ್ಟಿದ್ರು. ಸೊ ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಯಿತು ನನಗೆ. ಸೊ ಆ ಥರ ಎಲ್ಲ ಕನ್ಫ್ಯೂಷನ್ ಆಗಕ್ಕೆ ಹೋಗಬೇಡಿ. ಸೊ ಹೆಂಗೆ ಕೊಟ್ಟರು ಕೂಡ ನಿಮ್ಗೆ ಅನಲೈಸ್ ಮಾಡಿರ್ತಾರೆ. ಯಾಕಂದರೆ ನೀವು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂದರೆ ಈ ಚಾಪ್ಟರಿಂದ ಈ ಕ್ವಶನ್ ಬಂದಿದೆ ಅಂತ ನೀವು ಈಸಿಯಾಗಿ ಅನಲೈಸ್ ಮಾಡ್ತೀರಾ ಅಲ್ವಾ. ಆದಷ್ಟು ಕೂಡ ಕನ್ಫ್ಯೂಷನ್ ಆಗೋಕ್ಕೆ ಹೋಗಬೇಡಿ. ನಾನು ನನ್ನ DCT ಎಕ್ಸಾಮಲ್ಲಿ ಒಂದು ದೊಡ್ಡ ಮಿಸ್ಟೇಕ್ನ ಮಾಡಿದ್ದೆ. ಈ ಮಿಸ್ಟೇಕ್ನ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಇದು ಏನು ಅಂತ ಹೇಳಿದ್ರೆ, ಕ್ವಶನ್ ಪೇಪರಲ್ಲೇ ನಾನು ಚಿಕ್ಕದಾಗಿ ಡಾಟ್ ಇಡ್ತಾ ಹೋಗಿದ್ದೆ ಏನೇನು ಆನ್ಸರ್ ಇದೆ ಅದಕ್ಕೆ ಅಂತ. ಸೊ ಇನ್ನೊಂದು ನನಗೆ 15 ಕ್ವಶನ್ ಆನ್ಸರ್ ಗೊತ್ತೇ ಇರಲಿಲ್ಲ ಏನು ಆನ್ಸರು ಅಂತ. ಸೊ ನಾನು ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು, ಇನ್ನೂ ಟೈಮ್ ಇದೆ ಅಲ್ವಾ, ಆಮೇಲೆ ಮಾಡ್ಕೊಳ್ಳೋಣ, ಸೊ ಫಸ್ಟ್ ಗೊತ್ತಿರೋದನ್ನ ಮಾರ್ಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟೈಮ್ ಇದೆ ಅಂದ್ಕೊಂಡು ಇದು ಮಾಡಿದ್ದೀನಿ. ಬಟ್ ನೋಡಿದ್ರೆ ಇನ್ವಿಜಿಲೇಟರ್ ಹೇಳ್ತಿದ್ದಾರೆ ಲಾಸ್ಟ್ ಇನ್ನು 5 ಮಿನಿಟ್ಸ್ ಇದೆ ಅಷ್ಟೇ ಅಂತ. ಸೊ ನಾನು ಇನ್ನೂ 15 ಕ್ವಶನ್ ಆನ್ಸರ್ ಗೊತ್ತಿಲ್ಲ. ಮತ್ತು OMR ಶೀಟಲ್ಲಿ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಫಿಲ್ಲೇ ಮಾಡಿಲ್ಲ. ಆವಾಗ ನನಗೆ ಶಾಕ್ ಆಯಿತು. ಸೊ ಅವಾಗ ನನಗಂತೂ ಫುಲ್ ನರ್ವಸ್ ಆದೆ, ಶಾಕ್ ಆದೆ. ಆವಾಗ ನಾನು ಏನಂದ್ರೆ ಸ್ಪೀಡಿಗೆ ಗೊತ್ತಿರೋದಕ್ಕಿಲ್ಲ OMR ಶೀಟ್ನ ಸ್ಪೀಡಾಗಿ ಫಿಲ್ ಮಾಡ್ಕೊಂಡು ಹೋದೆ. ಅದಾದಮೇಲೆ ಇನ್ನೊಂದು 1 ಮಿನಿಟ್ ಏನೋ ಇತ್ತು ಅಷ್ಟೇ. 15 ಕ್ವಶನ್ಗೆ ಮಾರ್ಕ್ ಏನು ಆನ್ಸರ್ ಮಾಡಬೇಕು ಅಂತಲೇ ಗೊತ್ತಿಲ್ಲ. ನಾನು 15 ಮಾರ್ಕ್ಸ್ಗೆ ಸುಮ್ಮನೆ ರ್ಯಾಂಡಮಾಗಿ ಏನೋ ಒಂದು ಹಾಕೊಂಡೋಗಿದ್ದೀನಿ. ನನಗೆ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಆ್ಯಂಡ್ ಒನ್ ಥಿಂಗ್ ಏನಂತ ಹೇಳಿದ್ರೆ, ಆದಷ್ಟು ಕೂಡ ಟೈಮ್ನ ಮ್ಯಾನೇಜ್ ಮಾಡಿ. ನಿಮಗೆ 3 ಅವರ್ಸ್ ಅಂದರೆ 2 ಗಂಟೆ ಸ್ಟಾರ್ಟ್ ಆದರೆ 5 ಗಂಟೆಗೆ ಮುಗಿಯುತ್ತೆ ಅಲ್ವಾ. ಆದಷ್ಟು ಕೂಡ ಟೈಮ್ ಮ್ಯಾನೇಜ್ಮೆಂಟ್ನ ಮಾಡಿ. ಫಸ್ಟ್ ಏನು ಮಾಡಿ ಅಂತಂದರೆ, ನಿಮ್ಗೆ 100% ಆನ್ಸರ್ ಗೊತ್ತಿರುತ್ತೆ ಅಂತ ಇರುತ್ತೆ ಅಲ್ವಾ, ಅದನ್ನ ಫಸ್ಟ್ ಮಾರ್ಕ್ ಮಾಡ್ಕೊತಾ ಹೋಗಿ. ಸೊ ಇಲ್ಲಿ ಆನ್ಸರ್ ಗೊತ್ತಿದೆ ಅಂದರೆ ಆ ಕ್ವಶನ್ ನಂಬರ್ ಏನಿದೆ, ಆ ಕ್ವಶನ್ ನಂಬರ್ಗೆ ಹೋಗ್ಬಿಟ್ಟು ಆಪ್ಷನ್ C ಆನ್ಸರ್ ಇದ್ದರೆ ಅದನ್ನು ಫಿಲ್ ಮಾಡಿ. ನಿಮ್ಗೇನಾದರೂ ಆನ್ಸರ್ ಗೊತ್ತಿಲ್ಲ ಅಂದರೆ ಯೋಚನೆ ಮಾಡಿ ಮಾರ್ಕ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಿಮ್ಮ DCT ಆಪ್ಷನ್ ಎಂಟ್ರಿ ಆಗಿರ್ಬೋದು, ಲಾಸ್ಟ್ ಇಯರ್ ಕಟ್ ಆಫ್ ಆಗಿರ್ಬೋದು, ಪ್ರತಿಯೊಂದು ಆಮೇಲೆ ಟಾಪ್ ಕಾಲೇಜಸ್ ಬಗ್ಗೆ ಪ್ರತಿಯೊಂದು ವೀಡಿಯೋನ ನಾನು ಮಾಡ್ತೀನಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ.